ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆ ಇವತ್ತು ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಮುಖಂಡರ ಜೊತೆ ಸಿದ್ದರಾಮಯ್ಯ ಸಭೆಯನ್ನು ನಡೆಸಲಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸಭೆ ನಡೀತಾ ಇದೆ ಲೋಕಸಭಾ ಚುನಾವಣೆಯ ಸಮರದ ಬಗ್ಗೆ. ಉತ್ತರ ಕರ್ನಾಟಕದ ಬೆಳಗಾವಿ ಹಾಗೆ ಚಿಕ್ಕೋಡಿ ಗಡಿಯ ಜಿಲ್ಲೆಗಳ ಕ್ಷೇತ್ರಗಳೇನಿದ್ದಾವೆ ಆ ಒಂದು ಕ್ಷೇತ್ರಗಳ ಮುಖಂಡರ ಸಭೆಯನ್ನ ನಡೆಸ್ತಾ ಇದ್ದಾರೆ. ಚುನಾವಣಾ ರಣತಂತ್ರಗಳ ಬಗ್ಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಯನ್ನು ನಡೆಸಲಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಟಸ್ಥ ಧೋರಣೆಯ ಹಿನ್ನೆಲೆ ಇಂದಿನ ಸಭೆಗೆ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಗೈರಾಗುತ್ತಾರಾ ಅಥವಾ ಹಾಜರಾಗುತ್ತಾರಾ ಈ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ತಟಸ್ಥ ನೀತಿ ಇದೆ, ಯಾವುದಕ್ಕೂ ಕೂಡ ಅವರು ಆಕ್ಟಿವ್ ಆಗಿಲ್ಲ. ಯಾಕೆಂದರೆ ಎಲೆಕ್ಷನ್ ಅಂದ ತಕ್ಷಣ ಈ ನಾಯಕರುಗಳು ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾ ಇದ್ರು. ಆದರೆ ಈ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದ ಹೈಪನ್ನು ಕ್ರಿಯೇಟ್ ಮಾಡಿದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ. ಬೆಳಗಾವಿಯಲ್ಲಿ ಯಾರು ಸ್ಪರ್ಧೆ ಮಾಡಬೇಕು, ಯಾರಿಗೆ ಅದರ ಉಸ್ತುವಾರಿಯನ್ನು ಕೊಡಬೇಕು. ಈಗಾಗಲೇ ಗೋಕಾಕ್ನಿಂದ ಸಾಕಷ್ಟು ಗೊಂದಲಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮೇಲೂ ಕೂಡ ಸ್ಪೀಕರ್ರ ಎಚ್ಚರಿಕೆಯ ತೂಗುಗತಿ ಕೂಡ ಇದೆ. ಅದರ ಜೊತೆಗೆ ಮಹೇಶ್ ಕುಮಟಳ್ಳಿ ಕೂಡ ತಾವು ಅಸಮಾಧಾನಿತರು, ಅತೃಪ್ತರು ಅಂತ ತೋರಿಸ್ಕೊಂಡಿದ್ದಾರೆ. ಹಾಗಿದ್ದ ಮೇಲೆ ಯಾವ ರೀತಿಯಾಗಿ ಈ ನಾಯಕರು ಒಮ್ಮತದಿಂದ ಮತ್ತೆ ಪ್ರಚಾರಕ್ಕೆ ಧುಮುಕ್ತಾರಾ ಅಥವಾ ಆ ಒಂದು ಉಸ್ತುವಾರಿಯನ್ನು ವಹಿಸ್ಕೊಳ್ತಾರ? ಕಾಂಗ್ರೆಸ್ ಪಕ್ಷ ಇವರಿಗೆ ಉಸ್ತುವಾರಿಯನ್ನು ಕೊಡುತ್ತೆ. ಯಾಕೆಂದರೆ ತಟಸ್ಥ ನೀತಿಯನ್ನು ಅನುಸರಿಸಿದ್ದಾರೆ. ಇನ್ನು ಯಾರ ಜೊತೆಯೂ ಕೂಡ ಮಾತುಕತೆ ನಡೆಸಿಲ್ಲ. ಬೆಳಗಾವಿ ಸಂಸದರನ್ನು ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ಧೈರ್ಯವನ್ನು ಹೈಕಮಾಂಡ್ಗೆ ಅಥವಾ ರಾಜ್ಯ ನಾಯಕರಿಗೆ ತಿಳಿಸಿಲ್ಲ. ಹಾಗಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಸಭೆ ನಡೀತಾ ಇದೆ. ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.